ನಮಸ್ತೆ. ನಾನಿವತ್ತು ನಿಮಗೆ ಒಂದು ಜಾಮ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಜಾಮ್ ಮನೇಲೇ ಪ್ರಿಪೇರ್ ಮಾಡ್ಬೋದು. ಸೊ ಇದು ಹೆಲ್ತ್ಗೂ ಬೆನಿಫಿಟ್ ಇದೆ. ABC ಅಂತ ನೀವು ಕೇಳಿರ್ಬೋದು. ಸೊ ಕ್ಯಾರೆಟು, ಬೀಟ್ರೋಟು ಮತ್ತು ಆಮ್ಲ. ಸೊ ಇವು ಮೂರು ನಿಮಗೆ ಹೆಲ್ತಿಗೆ ಭಾರಿ ಒಳ್ಳೆಯದು. ಅಂದರೆ ಸ್ಕಿನ್ನಿಗೆ, ಹೇರ್ಸ್ ಗ್ರೋತಿಗೆ, ಸ್ಕಿನ್ನಿಗೆ ಮತ್ತು ಕಣ್ಣಿಗೆ ಮೂರಕ್ಕೂ ಇದು ಒಳ್ಳೆಯದು. ಸೊ ಹಾಗೆ ನೀವು ಆಮ್ಲದಲ್ಲಿ ಏನಾದರೂ ಪ್ರಿಪೇರ್ ಮಾಡಬೇಕು, ಅದನ್ನು ಜಾಸ್ತಿ ದಿನ ಇಡ್ಬೋದು ಅಂದರೆ ಈ ರೀತಿ ಜಾಮ್ ಪ್ರಿಪೇರ್ ಮಾಡ್ಬೋದು. ಸೊ ಮೊದಲಿಗೆ ನೀವು ಅದನ್ನು ಬೇಯಿಸ್ಕೋಬೇಕು. ಒಂದು 15-20 ನಿಮಿಷ ಬೇಯಿಸಿದ್ರೆ ಸಾಕು. ಅಂದರೆ ನೀವು ಅದನ್ನು ನೋಡ್ಕೊಳ್ಳಿ, ಬೇಯಿಸ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ, ಅದು ಓಪನ್ ಆಗುತ್ತೆ ಆಮ್ಲದ್ದು. ಸೊ ಅದಾಗಿದ್ಮೇಲೆ ಬೀಜ ತೆಗೆದ್ಬಿಟ್ಟು ಈ ಥರ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿ ನೀವು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂದ್ರೆ, ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ. ಸಕ್ಕರೆನ ಯೂಸ್ ಮಾಡೋದಿದ್ರೆ ಮಾಡ್ಬೋದು, ಬಟ್ ಬೆಲ್ಲ ಇಸ್ ಬೆಟರ್ ದೆನ್ ಸಕ್ಕರೆ. ಬೆಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಮೀನ್ಸ್ ಎಷ್ಟು ಪ್ರಮಾಣಕ್ಕೆ ಹಾಕ್ತಿದ್ದೀರಾ ಅಂತ. ನಾನಿಲ್ಲಿ 1 ಅಷ್ಟು ತೊಗೊಂಡಿದ್ದೀನಿ, ಅಷ್ಟು ಪ್ರಮಾಣಕ್ಕೆ. ಸೊ ಅದಾಗಿದ್ಮೇಲೆ ತುಪ್ಪ ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ತುಪ್ಪ ಮತ್ತು ಕಾರ್ನ್ಫ್ಲೋರು 2 ಸ್ಪೂನು ಕಾರ್ನ್ಫ್ಲೋರು ಯೂಸ್ ಮಾಡಿದ್ದೀನಿ ಲಾಸ್ಟಿಗೆ, ಅಂದರೆ ಅದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ. ಸೊ ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಇದನ್ನು ಅಟ್ಲೀಸ್ಟ್ ನೀವು ಒಂದು 15-20 ಡೇಸ್ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡಿ ನೀವು ಜಾಮ್ ಥರ ಇವಾಗ ಮಕ್ಳಿಗೆ ತಿನ್ನಿಸ್ಬೇಕು ಅಂದ್ರೂ ಅವರು ತಿನ್ನೋದಿಲ್ಲ ಅಂತ ಹಠ ಮಾಡಿದರೆ ಇದನ್ನು ನೀವು ತಿನ್ನಿಸ್ಬೋದು. ಹೊರಗಡೆ ಜಾಮ್ಗಿಂತ ನಾವು ಈ ಥರ ಪ್ರಿಪೇರ್ ಮಾಡಿಕೊಂಡ್ರೆ ಅದು ಹೆಲ್ತಿಗೂ ಬೆನಿಫಿಟ್ ಇದೆ. ಮಕ್ಕಳಿಗೆ ನೀವು ಕೊಡ್ಬೋದು, ದೋಸೆಗೆ ಹಚ್ಕೊಂಡು ತಿನ್ಬೋದು, ಚಪಾತಿಗೆ ತಿನ್ಬೋದು, ಬ್ರೆಡ್ಡಿಗೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಇದನ್ನು ಹಾಗೆ ತಿನ್ಕೊತ ಬಂದರೆ ಹೇರ್ಸ್ಗೂ ಚೆನ್ನಾಗಿ ಬೆಳೆಯುತ್ತೆ. ದಯವಿಟ್ಟು ನೀವು ಕಮೆಂಟ್ಸ್ ತಿಳಿಸಿ, ಇದನ್ನು ಪ್ರಿಪೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಿಪೇರ್ ಮಾಡಿದರೆ ನನಗೆ ಕಮೆಂಟಲ್ಲಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್.